ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಗದೀಶ್ ಶೆಟ್ಟರ್ ಮಧ್ಯೆ ಮತ್ತೊಂದು ಜಟಾಪಟಿ ನಡೀತಾ ಇದೆ. ಉಭಯ ನಾಯಕರ ನಡುವಿನ ಕದನ ಕೇಂದ್ರದ ಅಂಗಳಕ್ಕೆ ತಲುಪಿದೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಾರೆ ಅನ್ನೋದು ಆರೋಪ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ಈ ರೀತಿ ದೂರ್ತಾ ಇದ್ದಾರೆ. ಸಚಿವೆ ವಿರುದ್ಧ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ದೂರು ಕೊಟ್ಟಿದ್ದಾರೆ. ಅನುದಾನ ಬಳಕೆ ಮಾಡಿಕೊಳ್ಳೋದಕ್ಕೆ ಬಿಡ್ತಿಲ್ಲ ಅನ್ನೋದು ಅವರ ಆರೋಪ. ಸರ್ಕಾರ ನೌಕರರು ಒತ್ತಡದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ತರುವಂಥದ್ದು ಮತ್ತು ಎಲ್ಲಿವರೆಗೆ ಅಂದರೆ ಅಧಿಕಾರಿಗಳು ಇವತ್ತು ಸರಿಯಾದಂಥ ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು. ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದ ಕಾರ್ಯಕ್ರಮ ಮಾರ್ಚ್ 31ರೊಳಗೆ ಮಾಡ್ರಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೆ ಒಳಗಾಗಿ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮುಂದೆ ದಿಶಾ ಅಲ್ಲ ಅಂದರೆ ಏನಾಗಿದೆ, ಎಷ್ಟು ಒತ್ತಡ ತರಬೇಕು, ಏನು ಹೋರಾಟ ಮಾಡಬೇಕು ಮಾಡ್ತೀವಿ ನಾವು. ಆ ಸರ್ಕಾರನ ಬಂಡತನ ಇದ್ದರೆ, ದಪ್ಪ ಚರ್ಮ ಇದ್ದರೆ ಅದು ಜನರ ಉತ್ತರ ಕೊಡುವಂಥ ಕಾಲ ಬರ್ತದೆ ಅಷ್ಟೇ. ಏನಿಲ್ಲ, ಈ ಮೊದಗ ಮತ್ತು ಇದ್ರಾಗೆ ಇಲ್ಜಿ ಇಲ್ಲೇ ಅದ ನಮ್ಮ ಸತೀಶ್, ಅಲ್ಲಿ ಏನಾಗಿದೆ ಇವತ್ತು ನೆರೆಗದ್ದು ಅವ್ರ ಪಾಪ ಗ್ರಾಮ ಪಂಚಾಯತಿ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಯಾರ, ಇಷ್ಟು ತೊಗೋಬೇಕು ಅನ್ನುವಂಥದ್ದು. ನೆರೆಗದ ವರ್ಕ್ ತೊಗೋಬೇಕು, ರಸ್ತೆ ಗಿಸ್ತೆ ಮಾಡ್ಬೇಕಂತ ಮಾಡಿದ್ರು, ಎಲ್ಲ ಮಾಡ್ಬೇಕಂತ ಮಾಡಿದ್ರು. ಅದನ್ನ ಎಸ್ಟಿಮೇಟ್ ಮಾಡಿ ಕಳ್ಸಾಕ್ತಾ ಇರಿದ್ದಿಲ್ಲ. ಮುಂದೆ ನಾವು ಒತ್ತಡ ತಂದ ಮೇಲೆ ತೊಗೊಂಬಂದ್ರು. CEO ಕಡೆ ಬಂತು, CEO 4 ದಿವಸ ಹಂಗೆ ಇಟ್ಕೊಂಡ್ರು. CEO ಒತ್ತಡ ತೊಗೊಂಬಂದೆ, ಅವರು ಅಪ್ರೂವಲ್ ಕೊಟ್ಟರು. ಮತ್ತು ವಾಪಸ್ ಅಲ್ಲಿ ಎಸ್ಟಿಮೇಟ್ ರೆಡಿ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನು ಇವತ್ತು ಮಾಡಕ್ಕೆ ತಯಾರಾಗಲಿಲ್ಲ. ಆ PDO ಅಲ್ಲಿದ್ದಂಥ ಅಸಿಸ್ಟೆಂಟ್ ಎಡಿಯರ್ಲ್ಲ AW ಯಾರೂ ಮಾಡಕ್ಕೆ ತಯಾರಿಲ್ಲ. ಕೊನೆಗೆ ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಂಪ್ಲೇಂಟ್ ಕೊಟ್ಟಿನಿ, ಮತ್ತು ಇಲ್ಲಿ ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿನಿ, ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ದಿಶಾ ಮೀಟಿಂಗ್ ಇಲ್ಲಿ CEO ಒಂದು ಹಿಡ್ಕೊಂಡು ಕೆಳಗಿನ ಹಂತದ ಅಧಿಕಾರಿಗಳು ಒತ್ತಡ. ಇಲ್ಲಿ ಗ್ರಾಮೀಣದಾಗ ಯಾರಿದ್ದಾರ ಮತ್ತು ಅವ್ರ ಒತ್ತಡನೇ. ಅಂದರೆ ಕೆಲಸ ಮಾಡೋದು ಪ್ರೋ ಡೆವಲಪ್ಮೆಂಟ್ ಇರ್ಬೇಕು. ಯಾವಾಗಲೂ ಪ್ರೋ ಡೆವಲಪ್ಮೆಂಟ್ ಬಿಟ್ಟು ಇವತ್ತು ಅಲ್ಲಿ ಗ್ರಾಮ ಪಂಚಾಯತಿ BJP ಕಂಟ್ರೋಲ್ ಇದೆ ಅನ್ನೋ ಕಾರಣದ ಸಲುವಾಗಿ ಅಲ್ಲಿ ಆ ಊರಿಗೆ ಡೆಫಿನೆಟ್ ಇದಾಗತ್ತೆ. BJP ಮೆಂಬರ್ಸ್ಗೆ ಅನುಕೂಲ ಆಗೋದಿಲ್ಲ. ಅದು ಒಂದು ರಸ್ತೆ ಮಾಡಿದರೆ ಅದಕ್ಕೂ ಅದು ಅಡೆತಡೆ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ ಇಲ್ಲಿ ಬೆಳಗಾವಿಯಲ್ಲಿ. ಅವ್ರು ಹೇಳಿದ್ರೆ ಕೊಟ್ಟಿದ್ದೆ, ಅವರು ಇಂಥವ್ರು ಹಾಕ್ತೀನಿ ಅಂತಂದಾರ. ಅವ್ರು ಅಲ್ಲಿ ಡೈರೆಕ್ಷನ್ ಕೊಡ್ತೀವಿ ಅಂತ ಹೇಳಿದಾರ. ಆದ್ರೆ ಏನಾಗ್ತದೆ, ಯಾವ ಕೆಲಸ ಆಗ್ಬೇಕಲ್ಲ. ಇವತ್ತು ಒಂದು ತಿಂಗಳು ಅವರು ಜಾತ್ರೆಗೆ ಇದ್ದು ಹೋಗಲ್ಲ, ಅಷ್ಟೊಳಗೆ ರಸ್ತೆ ಇದ್ರೆ ಅವ್ರಿಗೆ ಅನುಕೂಲಕ್ಕೆ ಇತ್ತು. ಈಗ ಅವರು ಪ್ರಯತ್ನ ಮಾಡಿದ್ರು ಭಾಳ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಕಡ್ಡೆ. ಶ್ರೀಕಾಂತ್, ಇವರಿವರ ರಾಜಕಾರಣ ಏನಾದರೂ ಇರಲಿ, ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ತೊಡಕಾಗ್ತಾ ಇರೋದು ಯಾಕೆ? ಏನು ಆರೋಪ ಜಗದೀಶ್ ಶೆಟ್ಟರ್ ಅವ್ರದ್ದು ಅಂತ? ಏನು ಖುದ್ದು ಜಗದೀಶ್ ಶೆಟ್ಟರ್ ವಿರುದ್ಧ ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣಗಿಳಿಸಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ಜೊತೆಗೆ ಬಹಳಷ್ಟು ಜಟಾಪಟಿ ನಡೆದಿತ್ತು. ಆದ್ರೆ ಈಗ ಮತ್ತೊಮ್ಮೆ ಏನಂತಂದ್ರೆ ಈ ಇಬ್ಬರ ನಡುವಿನ ವೈಮನಸ್ಸು ಈಗ ಭುಗಿಲೆದ್ದಿರುವಂತದ್ದು. ಕಳೆದ 15 ವರ್ಷಗಳ ಬಳಿಕ ಈಗ ಬೆಳಗಾವಿ ತಾಲೂಕಿನ ಸಿಂಧೋಳ್ಳಿ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕಾಗಿದೆ. ಯಾಕಂತಂದ್ರೆ ಸುಮಾರು 4 ಕಿಲೋಮೀಟರ್ ವರೆಗೆ CC ರಸ್ತೆ ಜೊತೆಗೆ ಚರಂಡಿಗಳನ್ನ ನಿರ್ಮಾಣ ಮಾಡಬೇಕಾಗತ್ತೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕಾಗತ್ತೆ. ಹಾಗಾಗಿ ನರೇಗಾ ಯೋಜನೆಯಲ್ಲಿ 4.62 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಂತಂದ್ರೆ ರಸ್ತೆ ನಿರ್ಮಾಣವನ್ನ ಮಾಡ್ಲಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಏನಂತಂದ್ರೆ ಅಲ್ಲಿನ ಗ್ರಾಮ ಪಂಚಾಯತಿ ಜೊತೆಗೆ ಜಿಲ್ಲಾ ಪಂಚಾಯತಿ ಸಹ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. ಆದ್ರೆ ಈ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಯಾಕೆ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಬಹಳಷ್ಟು ಏನಂತಂದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಆ ಕಾಮಗಾರಿಯನ್ನ ತಡೆ ಹಿಡಿಯುವಂತ ಕೆಲಸವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಏನಂತಂದ್ರೆ ಅಧಿಕಾರಿಗಳಿಗೆ ಟಾರ್ಚರ್ ನೀಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ ಅದನ್ನ ಖುದ್ದು ಸಂಸದ ಜಗದೀಶ್ ಶೆಟ್ಟರ್ ಅವರು ಈಗ ವ್ಯಕ್ತಪಡಿಸಿರುವಂತದ್ದು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಸಹ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಏನಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಸಂಸದ ಜಗದೀಶ್ ಶೆಟ್ಟರ್ ಅವರು ದೂರು ನೀಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಸುಕಿನ ಗುದ್ದಾಟ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಈಗ ಜಗದೀಶ್ ಶೆಟ್ಟರ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ನವರ ರೀತಿಯಲ್ಲಿ ನಡೆದಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.